ಹಲೋ ಎವ್ರಿವಾನ್, ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ರುಚಿಕರವಾದ ಒಂದು ಹೊಸ ರೀತಿಯಲ್ಲಿ ಚರ್ಮುರಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಇದು ಜಟ್ಪಟ್ ಚರ್ಮುರಿ. ಬನ್ನಿ ಈಗ ಇದನ್ನು ಮಾಡುವ ವಿಧಾನ ಹೇಗೆ ಅಂತ ನೋಡೋಣ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ನೋಟಿಫಿಕೇಶನ್ ಬೆಲ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಇದರಿಂದ ನಾವು ಹಾಕುವಂತಹ ಎಲ್ಲ ವಿಡಿಯೋಸ್ಗಳು ನಿಮಗೆ ತಪ್ಪದೇ ನೋಡಲಿಕ್ಕೆ ಸಿಗುತ್ತೆ. ಮೊದಲಿಗೆ ಸಣ್ಣ ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ಒಂದು ಹಸಿಮೆಣಸಿನಕಾಯಿಯನ್ನು ಈ ರೀತಿ ತುಂಡು ಮಾಡಿ ಹಾಕ್ತಾ ಇದ್ದೀನಿ. ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಇನ್ನೂ ಕೂಡ ಹಾಕೋಬಹುದು. ನಾನಿಲ್ಲಿ ಇನ್ನೊಂದು ಸಣ್ಣ ತುಂಡು ಹಾಕ್ತಾ ಇದ್ದೀನಿ ಅಷ್ಟೇ, ತುಂಬ ಖಾರ ಇದೆ ಇದು. ನಂತರ 3 ಎಸಳು ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. ಆಮೇಲೆ 1 ಹಿಡಿಯಷ್ಟು ತೆಂಗಿನ ತುರಿಯನ್ನು ಹಾಕ್ತಾ ಇದ್ದೀನಿ. 3/4 ಸೇರಿನಷ್ಟು ಪುರಿ ತಗೊಂಡಿದ್ದೀನಿ, ಅದಕ್ಕೆ ಇಷ್ಟು ತೆಂಗಿನ ತುರಿ ಹಾಕ್ಕೊಂಡಿದ್ದೀನಿ. ಜಾಸ್ತಿ ಪುರಿ ತಗೊಂಡ್ರೆ ನೀವು ಜಾಸ್ತಿ ಹಾಕೋಬಹುದು. ನಂತರ ಹುಣಸೆ ಹಣ್ಣು 2 ಹುಣಸೆ ಬೀಜದ ಗಾತ್ರದಷ್ಟು ಹುಣಸೆ ಹಣ್ಣನ್ನು ತಗೊಂಡಿದ್ದೀನಿ. ಅದನ್ನು ಈ ರೀತಿ ಸಣ್ಣ ಸಣ್ಣ ತುಂಡು ಮಾಡಿ ಹಾಕಿ, ಆವಾಗ ಅದು ಚೆನ್ನಾಗಿ ಪುಡಿ ಆಗುತ್ತೆ. ನೋಡಿ, ಈ ರೀತಿ ತುಂಡು ಮಾಡಿ ಹಾಕಿ. ನಂತರ ಕೊತ್ತಂಬರಿ ಸೊಪ್ಪು ಇದ್ದರೆ ಒಂದು ಅರ್ಧ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ನನ್ನ ಹತ್ರ ಇಷ್ಟೇ ಇತ್ತು, ಹಾಗಾಗಿ ಇಷ್ಟೇ ಹಾಕಿದ್ದೀನಿ. ನಂತರ ಇದನ್ನು ನೀರು ಹಾಕದೆ ತರಿಯಾಗಿ ಪುಡಿ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಪುಡಿ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಥರ ತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಇದರ ಜೊತೆಗೇನೆ ಉಪ್ಪು ಹಾಕಿ ಕೂಡ ಗ್ರೈಂಡ್ ಮಾಡ್ಕೋಬೇಕಿತ್ತು, ಆದರೆ ನನಗೆ ಮರ್ತು ಹೋಗಿ ಉಪ್ಪು ಹಾಕಲೇ ಇಲ್ಲ. ಇವಾಗ ಉಪ್ಪು ಹಾಕಿಬಿಟ್ಟು ಒಂದು ಸುತ್ತು ಗ್ರೈಂಡ್ ಮಾಡ್ಕೊಡ್ತೀನಿ. ನೀವು ಎಲ್ಲ ಮಸಾಲೆ ಜೊತೆಗೇನೆ ಉಪ್ಪು ಕೂಡ ಹಾಕಿಬಿಟ್ಟು ಗ್ರೈಂಡ್ ಮಾಡ್ಕೊಳ್ಳಿ. ಉಪ್ಪು ಹಾಕಿ ಗ್ರೈಂಡ್ ಮಾಡಿದ ಮೇಲೆ ಒಂದು ಸರ್ತಿ ತೋರಿಸ್ತಾ ಇದ್ದೀನಿ. ಮಸಾಲೆ ರೆಡಿಯಾಗಿದೆ. ಇದರಲ್ಲಿ ಸುಮಾರು 3/4 ಸೇರಿನಷ್ಟು ಪುರಿ ಇದೆ. ಪುರಿ ಫ್ರೆಶ್ ಆಗಿರಬೇಕು, ಅಂದರೆ ತಿಂದಾಗ ಕುರುಮ್ ಥರ ಇರಬೇಕು. ಅದಿಲ್ಲ ಅಂದರೆ ಸ್ವಲ್ಪ ಅದನ್ನು ಬಿಸಿ ಮಾಡ್ಕೊಳ್ಳಿ ನೀವು. ಆಮೇಲೆ ಇದಕ್ಕೆ 1 ಸ್ಪೂನ್ನಷ್ಟು ತೆಂಗಿನೆಣ್ಣೆ ಹಾಕ್ತಾ ಇದ್ದೀನಿ. ನೀವು ಯಾವುದು ಬಳಸ್ತೀರಾ ಅದನ್ನು ಹಾಕ್ಬೋದು. ನೀವು ಹಾಕಿಬಿಟ್ಟು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಎಲ್ಲ ಕಡೆಗೆ ಅದು ಆಗಬೇಕು, ಆ ಥರ ಮಿಕ್ಸ್ ಮಾಡ್ಕೊಳ್ಳಿ. ಕೈಯಲ್ಲಿ ಕೂಡ ನೀವು ಮಿಕ್ಸ್ ಮಾಡ್ಕೊಳ್ಬೋದು. ಎಲ್ಲ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ರುಬ್ಬಿದ ಮಸಾಲೆಯನ್ನು ಸೇರಿಸ್ತಾ ಇದ್ದೀನಿ. ಈ ಮಸಾಲೆ ಕೂಡ ನಿಮಗೆ ಎಷ್ಟು ಖಾರಕ್ಕೆ ಬೇಕೋ ಅಷ್ಟು ಹಾಕೋಬಹುದು. ಜಾಸ್ತಿ ಇದ್ದರೆ ಅದನ್ನು ಹಾಗೇನೆ ಇಟ್ಕೊಳ್ಳಿ, ಮತ್ತೆ ಏನಕ್ಕಾದರೂ ಅದು ಯೂಸ್ ಆಗುತ್ತೆ. ಆಮೇಲೆ ಸಣ್ಣಗೆ ತುರಿದ ಕ್ಯಾರೆಟ್ ಹಾಕ್ತಾ ಇದ್ದೀನಿ. ಆಮೇಲೆ ಟೊಮೆಟೊ ಮತ್ತು ಸಣ್ಣಗೆ ಹೆಚ್ಚಿದ ಈರುಳ್ಳಿ ಕೂಡ ಹಾಕ್ತಾ ಇದ್ದೀನಿ. ಇದು ನಿಮ್ಮ ರುಚಿಗೆ ಅನುಸಾರವಾಗಿ ಹಾಕ್ಕೊಳ್ಳಿ. ಆಮೇಲೆ ಈ ಸೌತೆಕಾಯಿಯನ್ನು ಸಣ್ಣಗೆ ಹೆಚ್ಚಿಟ್ಟಿದೆ. ಅದನ್ನು ಹೆಚ್ಚಿಟ್ಟಾಗ ನೋಡಿ, ಕೆಳಗಡೆ ಅದು ನೀರು ಹಾಗೇನೆ ನಿಂತ್ಕೊಳ್ಳುತ್ತೆ. ಮೇಲ್ಗಡೆ ಇರುವಂತಹ ಸೌತೆಕಾಯಿಯನ್ನು ಹಾಕ್ಬೋದು, ಅಥವಾ ಅದನ್ನು ಕೈಯಲ್ಲಿ ಚೆನ್ನಾಗಿ ಹಿಂಡಿ ಹಾಕೋಬಹುದು. ಸೌತೆಕಾಯಿ ಇದಕ್ಕೆ ತುಂಬಾ ರುಚಿ ಕೊಡುತ್ತೆ. ನೀವು ಸಿಪ್ಪೆ ತೆಗೆದು ಕೂಡ ಹಾಕ್ಬೋದು, ಅಥವಾ ಸಿಪ್ಪೆ ಇದ್ದು ಹಾಗೇನೆ ಸಣ್ಣಗೆ ಹೆಚ್ಚಿ ಹಾಕೋಬಹುದು. ನಾನು ಮಾತ್ರ ಸಿಪ್ಪೆ ತೆಗೆದಿದ್ದೀನಿ. ಆಮೇಲೆ ಅದನ್ನು ಕೈಯಲ್ಲೇ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಳ್ಳುವಾಗ ಹಗುರವಾಗಿ ಮಿಕ್ಸ್ ಮಾಡ್ಕೋಬೇಕು, ಇಲ್ಲಾಂದರೆ ಅದು ಪುರಿ ಬೇಗ ಚಪ್ಪಟೆ ಆಗುತ್ತಲ್ವ ನೀರಿನಂಶದಾಗಿ. ಆ ರೀತಿ ಆಗಬಾರ್ದು ಅಂದರೆ ಹಗುರವಾಗಿ ಬೇಗ ಮಿಕ್ಸ್ ಮಾಡಿಕೊಂಡು ತಕ್ಷಣವೇ ತಿನ್ನಬೇಕು. ಅಷ್ಟು ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತೆ ಆ ರೀತಿ ಮಾಡಿಕೊಂಡ್ರೆ. ಈಗ ಎಲ್ಲ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ರುಚಿ ನೋಡ್ಕೊಳ್ಳಿ. ರುಚಿ ನೋಡಿಕೊಂಡು ನಿಮ್ಗೇನಾದರೂ ನಿಂಬೆಹಣ್ಣಿನ ಟೇಸ್ಟ್ ಇದರಲ್ಲಿ ಬೇಕು ಅಂತ ಅನಿಸಿದರೆ ಒಂದು ಸ್ವಲ್ಪ ಹಾಕೋಬೋದು. ನಾನು ಕೂಡ ರುಚಿ ನೋಡಿಕೊಂಡು ಲಾಸ್ಟಿಗೆ ಒಂದು ಸ್ವಲ್ಪ ನಿಂಬೆಹಣ್ಣಿನ ಒಂದು ರಸವನ್ನು ಸೇರಿಸ್ತಾ ಇದ್ದೀನಿ. ತುಂಬ ಜಾಸ್ತಿ ಬೇಡ, ಯಾಕೆಂದರೆ ಹುಣಸೆ ಹಣ್ಣು ಹಾಕಿದ್ದೀವಿ, ಅದರ ರುಚಿನೇ ಇರುತ್ತೆ. ಇದೇ ನಿಮಗೆ ರುಚಿ ಅಂತ ಅನಿಸಿದರೆ ಅಷ್ಟೇ ಸಾಕು. ಇದು ಕೂಡ ತುಂಬಾ ರುಚಿಯಾಗಿದೆ. ನಿಂಬೆಹಣ್ಣು ಹಾಕದೆ ಕೂಡ ಇಷ್ಟೇ ಸಾಕಾಗುತ್ತೆ. ಆದರೆ ನಿಂಬೆಹಣ್ಣಿನ ಸ್ವಲ್ಪ ಒಂದು ಸುವಾಸನೆ ಬೇಕು ಅಂತ ಇದ್ದರೆ ಬೇಕಾದರೆ ಹಾಕೋಬೋದು. ನಾನೀಗ ಲಾಸ್ಟಿಗೆ ನೋಡಿ ಒಂದು ಸ್ವಲ್ಪ ಹಾಕ್ತಾ ಇದ್ದೀನಿ. ಹಾಗೆಯೇ ಉಪ್ಪು ಏನಾದರೂ ಕಮ್ಮಿ ಇದ್ದರೆ ಉಪ್ಪು ಕೂಡ ಹಾಕೋಬೋದು. ಇದನ್ನು ತಕ್ಷಣ ಮಾಡಿಬಿಟ್ಟು ತಕ್ಷಣ ಪಟಪಟ ಅಂತ ತಿಂದುಬಿಡಬೇಕು, ತುಂಬಾ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಅದು ಹೇಗೂ ನಿಮಗೆ ಗೊತ್ತಲ್ವಾ, ಚರ್ಮುರಿ ಜಾಸ್ತಿ ಹೊತ್ತು ಇಟ್ಬಿಟ್ರೆ ಅದು ಅಲ್ಲೇ ಮೆತ್ತಗಾಗ್ಬಿಡುತ್ತೆ. ಮೆತ್ತಗಾದ್ಮೇಲೂ ಕೂಡ ಏನೋ ಒಂಥರ ರುಚಿ ಇರುತ್ತೆ ಇದು. ಓಕೆ ಫ್ರೆಂಡ್ಸ್, ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮಕ್ಕಳಿಗಂತೂ ಇದನ್ನು ಮಾಡಿಕೊಟ್ಟು ನೋಡಿ. ಮಕ್ಕಳು ಸ್ಕೂಲಿಂದ ಬಂದಾಗ ತಕ್ಷಣ ಅವ್ರು ಬಂದ ತಕ್ಷಣ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ತಕ್ಷಣವೇ ಮಾಡಿ ಕೊಡ್ಬೋದು. ಓಕೆ, ಹಾಗಾದರೆ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.